ಯಮ ಒಮ್ಮೆ ಭೂಮಿಗೆ ಬಂದಿದ್ದ. ಬಂದ ನಂತರ ಒಬ್ಬ ಮನುಷ್ಯ ಇರ್ತಾನೆ ಒಂದು ಊರಲ್ಲಿ, ಅವನಿಗೆ ಲಿಸ್ಟ್ ತೋರಿಸ್ತಾನೆ. ಆವಾಗ ಆ ವ್ಯಕ್ತಿ ತನ್ನ ಹೆಸರೇ ಮೊದಲಿರ್ತೈತೆ. ಆವಾಗ ಗಾಬರಿ ಆಗ್ತಾನೆ. ಅಂದರೆ ಯಮನಿಗೆ ಚಹಾ ಕುಡಿನು ಬಾ ಅಂತ ಹೇಳ್ತಾನೆ. ಅಂದರೆ ಯಮನಿಗೆ ಗೊತ್ತಿರಲಿಲ್ಲ ಚಹಾ ಅಂದರೆ ಏನು ಅಂತೆ. ಆವಾಗ ಕುಡಿಲಿಕ್ಕೆ ಹೋಗ್ತಾನೆ. ಆವಾಗ 2 ನಿದ್ದೆಗಳಿಗೆ ಆ ಚಹಾದಲ್ಲಿ ಹಾಕಿ ಯಮನಿಗೆ ಕೊಡಿಸ್ತಾನೆ. ಯಮ 2-3 ಗಂಟೆ ನಿದ್ದೆ ಮಾಡ್ತಾನೆ. ಆವಾಗ ಅದೇ ಹೊತ್ತಿನಲ್ಲಿ ಮೊದಲನೇ ಸಾಲಿನಲ್ಲಿ ಏನು ತನ್ನ ಹೆಸರಿದೆ ಅದನ್ನು ಅಳಿಸಿ ಲಾಸ್ಟ್ ಆ ಲಿಸ್ಟ್ನಲ್ಲಿ ಹಾಕ್ತಾನೆ. ಆವಾಗ ಯಮ ಹೇಳ್ತಾನೆ, ಎದ್ದು ನೋಡ್ತಾನೆ, ನಿನ್ನ ಚಹಾ ಭಾಳ ಸಂತೋಷದಾಯಕಿತ್ತು, ಭಾಳ ಗಾಢ ನಿದ್ರೆ ಬಂದಿತ್ತು, ನಿನ್ನ ಹೆಸರನ್ನು ನಾನು ಮೊದಲನೇ ಬಿಡ್ತೇನೆ, ಯಾರು ಲಾಸ್ಟ್ ಹೆಸರಿದೆ ಅವರನ್ನು ಮೊದಲು ನಾನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ದ. ಅಂದರೆ ಇಲ್ಲಿ ಮನುಷ್ಯ ಮೋಸ ಮಾಡಿದರೂ ಕೂಡ ಆತನೇನು ಕರ್ಮ ವಿಧಿಲಿಖಿತ ಅದು ತಪ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಟ್ಟಾರೆ ಯಮನಿಗೂ ಕೂಡ ಮನುಷ್ಯ ಮೋಸ ಮಾಡಿದ ಅಂತ ಹೇಳ್ಬೋದು. ನಮಸ್ಕಾರ. ವರ್ಷದಲ್ಲಿ ಭಾರತದಲ್ಲಿ 50ಕ್ಕಿಂತ ಹೆಚ್ಚು ಹಬ್ಬಗಳು ಬರ್ತವೆ. ಯಾಕೆ ಹಬ್ಬಗಳು ಬರ್ತವೆ ಅಂತಂದರೆ ಒಂದೊಂದು ಹಬ್ಬಗಳು ಒಂದೊಂದು ಆಚರಣೆ ಹಿಂದೆ ಒಂದೊಂದು ಉದ್ದೇಶವನ್ನು ಹೊಂದಿರ್ತವೆ. ಜೀವನ ಹಸನ್ಮುಖಿ ಯಾವ ರೀತಿ ಆಗಬೇಕು, ದೇವರನ್ನು ಯಾವ ರೀತಿ ನೀವು ಮರಿಬಾರ್ದು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹಿರಿಯರು 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಹಬ್ಬಗಳನ್ನು ಮಾಡಿದ್ದಾರೆ. ಇದರ ಹಿಂದಿನ ಉದ್ದೇಶ ಅಂದರೆ ದೇವರನ್ನು ನೀವು ಮರಿಬಾರ್ದು, ಸಂಸ್ಕಾರವನ್ನು ಮರಿಬಾರ್ದು, ನಡತೆಯನ್ನು ಮರಿಬಾರ್ದು, ನಮ್ಮ ಭವ್ಯ ಭಾರತದ ಪರಂಪರೆಯ ಋಷಿಮುನಿಗಳ ಏನು ಹಾಕಿಕೊಟ್ಟಂಥ ದಾರಿ ಮರಿಬಾರ್ದು, ಸ್ವಾಮಿಗಳು ಹೇಳಿಕೊಟ್ಟಂಥ ನುಡಿಮುತ್ತುಗಳನ್ನು ಮರಿಬಾರ್ದು, ವಿವೇಕಾನಂದರು ಹೇಳಿಕೊಟ್ಟಂಥ ಮಾರ್ಗದಲ್ಲಿ ನಾವು ಸಾಗಬೇಕು. ಸ್ವಾಮಿ ವಿವೇಕಾನಂದರು ಅನೇಕ ವಿಷಯಗಳನ್ನು ಹೇಳಿ ಹೋಗಿದ್ದಾರೆ, ಅವೆಲ್ಲ ಮರಿಬಾರ್ದು. ಒಟ್ಟಾರೆ ದೇವರನ್ನು ಮರಿಬಾರ್ದು ಅಂತೇಳಿ ಈ ಹಬ್ಬಗಳನ್ನು ಆಚರಣೆ ಮಾಡಿದ್ದಾರೆ. ಆದರೆ ಇವತ್ತು ಆ ಹಬ್ಬಗಳ ಏನು ಹಿನ್ನೆಲೆ ಇದೆ ಅದನ್ನು ತಿಳಿದುಕೊಳ್ಳುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ಹೀಗಾಗಿ ಸಮಾಜದಲ್ಲಿ ಅಶಾಂತಿ ಉಂಟಾಗಿದೆ. ನಮಸ್ಕಾರ. ITBT ಕಂಪನಿಗಳು ಬೆಳಗಾವಿ ಬರಬೇಕು, ಆದರೆ ರಾಜಕಾರಿಗಳ ಇಚ್ಛಾಶಕ್ತಿ ನಂತರ ಮಂತ್ರಿಗಳು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚಾಗಿ ಕೆಲಸಗಳಾಗ್ತವೆ. ಬೆಂಗಳೂರು ಮೈಸೂರಿಗೆ ITBT ಕೇಂದ್ರ ಸ್ಥಾಪನೆಗಳಾಗ್ತವೆ. ಸರ್ಕಾರದ ಮೇಲೆ ಇಲ್ಲಿನ ಶಾಸಕರು ಮತ್ತು ಸಂಸದರು ಒತ್ತಡ ತಂದು ITBT ಕ್ಷೇತ್ರ ಬೆಳಗಾವಿಯಲ್ಲಿ ಒಂದಾದರೂ ತೆರಿಬೇಕು. ನಿರುದ್ಯೋಗ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಇಚ್ಛಾಶಕ್ತಿಯನ್ನು ಎಲ್ಲರೂ ಕೂಡಿ ಸಂಘಟಿತರಾಗಿ ಮುಖ್ಯಮಂತ್ರಿಗಳ ಮೇಲೆ ಪ್ರೆಷರ್ ತಂದು ಮಾಡಬೇಕೆಂಬುದು ನಿರುದ್ಯೋಗಿಗಳ ಬೇಡಿಕೆಯಾಗಿದೆ. ನಮಸ್ಕಾರ. ಪಂಚರು ಹೆಣ್ಣು ಮತ್ತು ಗಂಡರು ನೋಡ್ಲಿಕ್ಕೆ ಹೋಗ್ತಾರೆ, ಆದರೆ ಇವರು ಮನೆ ನೋಡ್ತಾರೆ. ಅದರ ಮನೆತನ ನೋಡಬೇಕು, ಹುಡುಗನ ನೋಡಬೇಕು, ಹುಡುಗಿನ ನೋಡಬೇಕು, ಅವರ ಗುಣಗಳನ್ನು ಪರಿಶೀಲನೆ ಮಾಡಬೇಕು, ಅವರ ತಂದೆ ತಾಯಿಯನ್ನು ಪರಿಶೀಲನೆ ಮಾಡಬೇಕು. ಇದು ಯಾವುದೂ ಆಗ್ತಾಯಿಲ್ಲ. ಕೇವಲ ಹಣ ಇದ್ದರೆ ಮಾತ್ರ ಆ ಹುಡುಗನಿಗೆ ಅಥವಾ ಆ ಹುಡುಗಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ. ಇದು ಪಂಚರು ಮಾಡುವಂಥ ದೊಡ್ಡ ತಪ್ಪು. ಪಂಚರು ಏನು ಮಾಡಬೇಕಂದ್ರೆ ಎಲ್ಲವನ್ನು ಕೂಲಂಕಷವಾಗಿ ವಿಚಾರ ಮಾಡಬೇಕು. ಹಣವಂತರಿಗೆ ಹೆಣ್ಣು ಸಿಗ್ತಾ ಇದೆ, ಗುಣವಂತ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇದು ಹೋಗಬೇಕು. ಹಿಂದಿನ ಹಿರಿಯರು ಅನೇಕ ವಿಚಾರಗಳನ್ನು ಮಾಡಿ ಜೋಡಿಯನ್ನು ಕೂಡಿಸ್ತಾ ಇದ್ದರು. ಅದರ ಈಗಿನ ದಿನಗಳಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗಿದೆ ಮತ್ತು ಸಂಬಂಧಿಕರು ಕೂಡ ಏನೋ ಒಂದು ಹುಳಿ ಹಿಂಡಿ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಮದುವೆಗೆ ಪಂಚರು ಹೋಗಬೇಕಾದ್ರೆ ಕೇವಲ 5-6 ಜನ ಸಾಕು. ಹೆಚ್ಚು ಜನ ಇದ್ದರೆ ಗಡಬಡಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಹೇಳೋದನ್ನು ಹೇಳಿದ್ದೇವೆ. ಇದನ್ನು ಪಂಚರು ಪಾಲಿಸಬೇಕಂತ ಕೇಳ್ಕೊತೇವೆ. ನಮಸ್ಕಾರ. ಭಗತ್ ಸಿಂಗ್ನನ್ನು ನಾವು ನೆನೆಸಲೇಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ಅನೇಕರಿದ್ದಾರೆ. 23 ವರ್ಷಗಳ ಏನು ವಯಸ್ಸಿನಲ್ಲಿ ಗಲ್ಲು ಶಿಕ್ಷೆಯನ್ನು ತಿಹಾರ್ ಜೈಲಿನಲ್ಲಿ ಇವರು ಅನುಭವಿಸಿದರು. ಇವರ ತಾಯಿ ಇವರನ್ನು ನೋಡಲಿಕ್ಕೆ ಬಂದಾಗ ಕಣ್ಣೀರು ಹರಿಸಲಿಲ್ಲ. ಇಂಥ 10 ಮಕ್ಕಳಿದ್ದರೂ ಕೂಡ ನಾನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮೀಸಲಿಡ್ತಿದ್ದೆ ಅಂತ ಹೇಳಿದರು. ಅಂಥ ತಾಯಿ ಎಂದರೂ ಕೂಡ ಇಂದು ಸೃಷ್ಟಿಯಾಗಬೇಕಾಗಿದೆ. ಒಟ್ಟಾರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಿಗಬೇಕು. ಸ್ವಾತಂತ್ರ್ಯ ಸೇನಾನಿಗಳ ಹೆಸರಿನಲ್ಲಿ ನಾವು ಅನೇಕ ಯೋಜನೆಗಳನ್ನು ಕೂಡ ಪಡಿತಾ ಇದ್ದೇವೆ, ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಒಟ್ಟಾರೆ ಭಗತ್ ಸಿಂಗ್ನನ್ನು ನೆನೆಸಿಕೊಳ್ಬೇಕು. ನಮಸ್ಕಾರ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಸಹಪಡಬೇಡ, ತನ್ನ ಬನ್ನಿಸಲು ಬೇಡ, ಇದರ ಎಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗನ ಶರಣರೊಲಿಸೋ ಪರಿ. ಬಸವಣ್ಣವರು ಇದನ್ನು ಹೇಳಿ ಹೋಗಿದ್ದಾರೆ. ಆದರೆ ಇಂದಿಗೂ ಕೂಡ ನಾವು ಮೂಢನಂಬಿಕೆಯಿಂದ ಬಳಲ್ತಾ ಇದ್ದೇವೆ. ಎಷ್ಟೋ ಲಿಂಗಾಯತ ವೀರಶೈವ ಸಮಾಜ ದಾರಿ ತಪ್ತಾ ಇದೆ. ಎಲ್ಲ ದೇವರುಗಳನ್ನು ಇವರು ಪೂಜಿಸ್ತಾ ಇದ್ದಾರೆ. ಬಸವಣ್ಣವರು ಹೇಳೋದು ದೇವರು ಒಬ್ಬನೇ,
ಹೀಗಾಗಿ ಒಂದು ದೇವರನ್ನು ನೀವು ಪೂಜಿಸಬೇಕು. ಬಸವೇಶ್ವರ ನಮ್ಮ ದೇವರು. ನಮಸ್ಕಾರ. ಚಾಣಕ್ಯರು ಶತ್ರುವಿನ ಮುಂದೆ 12 ಸೂತ್ರಗಳನ್ನು ಇಟ್ಟಿದ್ದಾರೆ. ಶತ್ರುವಿನ ಮುಂದೆ ನಾವು ಸ್ಟ್ರಾಂಗ್ ಆಗಿರಬೇಕು ಮತ್ತು ಶತ್ರುವಿನ ಸ್ನೇಹವನ್ನು ಬೆಳೆಸ್ಕೊಳ್ಬೇಕು. ಶತ್ರುವಿನ ಮುಂದೆ ಯಾವಾಗಲೂ ನಾವು ಧೈರ್ಯದಿಂದ ಮಾತಾಡಬೇಕು, ಧೈರ್ಯದಿಂದನೇ ಇರಬೇಕು. ಶತ್ರುವಿನ ತಂತ್ರಗಾರಿಕೆಯನ್ನು ಮೊದಲೇ ಅರ್ಥಕೊಳ್ಳಬೇಕು. ನಂತರ ಒಳ್ಳೆಯ ಸ್ನೇಹಿತರನ್ನು ನೀವು ಆಜುಬಾಜುವಿಗೆ ಇಟ್ಟುಕೊಳ್ಳಬೇಕು. ಶತ್ರುವಿನ ಎಲ್ಲ ತಂತ್ರಗಾರಿಕೆಯನ್ನು, ಪ್ರತಿತಂತ್ರಗಳನ್ನು ಹೆಣೆಯುವಂಥ ಒಂದು ವಿಶ್ವಾಸದಿಂದ ಅವನ ಮುಂದೆ ನೀವು ಹೋಗಬೇಕಾಗ್ತದೆ. ಶತ್ರುವಿನ ಎಲ್ಲ ಅಡೆತಡೆಗಳನ್ನು ದಾಟಲಿಕ್ಕೆ ಕೆಲವೊಂದು ಜನರ ಸಹಾಯವನ್ನು ನೀವು ಪಡಲೇಬೇಕು. ಒಟ್ಟಾರೆ ಶತ್ರು ಮುಂದೆ ಎದೆ ಸಿಡಿಸಿ ನಿಂತರೆ ಆತನ ಒಂದು ಶಕ್ತಿ ಕುಂತದೆ. ಒಟ್ಟಾರೆ ಶತ್ರುವಿನ ಮುಂದೆ ನೀವು ಯಾವಾಗಲೂ ಹಿಂಜರಿಯದೆ ಧೈರ್ಯದಿಂದ ಮುನ್ನುಗ್ಗುವಂಥ ಕೆಲಸ ಮಾಡಿದರೆ ಆತನ ಶಕ್ತಿ ಕುಂದುತ್ತದೆ. ಇದನ್ನೇ ಚಾಣಕ್ಯರು ಹೇಳಿದ್ದಾರೆ. ನಮಸ್ಕಾರ.